ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಾನು ಕಮಲಾಕ್ಷಿ. She has fought for women's empowerment, has also eco-friendly attitude by the people in the society. ನಮ್ಮ ಅಮ್ಮನ ಬಗ್ಗೆ ಹೇಳಬೇಕಂದ್ರೆ ಆರ್ಟ್ಸ್ ಟುಗೆದರ್ ಡಿಬೇಟೇ ಮಾಡಬೇಕು. ಅವರು ಯಾವ ಫೀಲ್ಡಲ್ಲಾದರೂ ಇರಲಿ, ಯೋಗದಲ್ಲಾಗಲಿ, ಮ್ಯೂಸಿಕ್, ನ್ಯೂಟ್ರಿಷನ್, ಅಸ್ಟ್ರಾಲಜಿ ಎಲ್ಲದರಲ್ಲೂ ಅವ್ರು ಸ್ಕಾಲರೇ. ನನಗೆ ಅವ್ರ ಹೋಟೆಲ್ ಹುಟ್ಟಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಮಾಮ್. ಅವರದು ಒಂದು ಬಹುಮುಖ ಪ್ರತಿಭೆಯುಳ್ಳ ವ್ಯಕ್ತಿತ್ವ. ಒಬ್ಬ ಹಿರಿಯ ಸಹೋದ್ಯೋಗಿಯಾಗಿ ಉಳಿದ ಸಹೋದ್ಯೋಗಿಗಳಲ್ಲಿರುವ ಪ್ರತಿಭೆ ಹಾಗೂ ವ್ಯಕ್ತಿತ್ವವನ್ನು ಗುರುತಿಸಿ ಪ್ರೋತ್ಸಾಹಿಸುವ ಮನೋಭಾವವುಳ್ಳವರು. ಆದಷ್ಟು ಡಿಪಾರ್ಟ್ಮೆಂಟ್ನಲ್ಲಿ ಕೌಟುಂಬಿಕ ವಾತಾವರಣವನ್ನು ಇಷ್ಟಪಡುತ್ತಾರೆ. ಇದಕ್ಕಿಂತ ಮಿಗಿಲಾಗಿ ನನಗೆ ತುಂಬ ಹಿಡಿಸಿದ ಅವರ ಸ್ವಭಾವ ಮತ್ತು ವಿಷಯವೆಂದರೆ ಆಹಾರ ಮತ್ತು ಪೋಷಣೆಯ ವಿಷಯವನ್ನು ಅರಿತು ನಿಜ ಜೀವನದಲ್ಲಿ ಅಳವಡಿಸಿಕೊಂಡ ರೀತಿ. ಇಷ್ಟು ಮಟ್ಟಿಗೆ ಅವಳು ಬಂದಿರೋದು ನನಗೆ ಭಾಳ ತೃಪ್ತಿಯಾಗಿದೆ. ಸಾಕು, ಇನ್ನೇನು ಬೇಡ. ನನ್ನ ಮಗಳಿಗೆ ಇಷ್ಟು ಐಶ್ವರ್ಯನೂ ಕೇಳಲ್ಲ ನಾವು. ಅವಳೊಂದು ಮೇಧಾವಿತನ, ಒಂದು ದೊಡ್ಡ ಇದು ಬಂದಿರೋದ್ರಿಂದ ತುಂಬ ಸಮಾಧಾನವಾಗಿದೆ ನನಗೆ. ಇವತ್ತು ಅವರು ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಅಂದರೆ ಅವರಲ್ಲಿ ಒಂದು ವಿಶೇಷವಾದ ಇದಿದೆ. ಯಾಕಂತ ಹೇಳಿದರೆ ಅವರು ಸಂಗೀತದಲ್ಲಿ ಆಹಾರ ವಿಜ್ಞಾನಿ ಕೂಡ ಹೌದು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೇಳಬೇಕಂತ ಹೇಳಿದರೆ ಅನೇಕ ವಿಷಯಗಳ ಸಂಗಮ. ವೇದಗಳಲ್ಲಿ ಅಪಾರ ಅಧ್ಯಯನವನ್ನು ಮಾಡಿದ್ದಾರೆ. ಮತ್ತು ಇನ್ನು ಸಂಗೀತ ಕೇಳಿದ್ರಂತೂ ಬಹುಶಃ ಅವರು ಬೇರೆ ಒಂದು ನಾದಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತಂದೇಳಿ ಹೇಳಬಹುದು. ಅಂಥ ಪ್ರಾವೀಣ್ಯತೆ ಹೊಂದಿದ್ದಾರೆ ಅವರು. ಇನ್ನು ಜೊತೆಗೆ ಆಯುರ್ವೇದದಲ್ಲೂ ಕೂಡ ಅತ್ಯಂತ ಜ್ಞಾನ ಹೊಂದಿದ್ದಾರೆ ಅಂತೇಳಿ ಹೇಳ್ಬೋದು. ವೀಕ್ಷಕರೇ, ಈ ದಿನ ಸಾಧಕರು ಕಾರ್ಯಕ್ರಮದಲ್ಲಿ ಎಲ್ಲ ಮಾಧ್ಯಮಗಳಲ್ಲಿಯೂ ಚಿರಪರಿಚಿತರಾಗಿರುವ ಹಾಗೆ ನಡೆದಾಡುವ ವಿಶ್ವಕೋಶ ಅಂತಲೇ ಪ್ರಖ್ಯಾತಿ ಪಡ್ಕೊಂಡಿರುವ ಡಾಕ್ಟರ್ ಜಯಲಕ್ಷ್ಮಿ ಅವರು ನಮ್ಮೊಂದಿಗಿದ್ದಾರೆ. ಇವರು ಸಮಾಜದಲ್ಲಿರುವ ಎಲ್ಲ ಸ್ತರಗಳಲ್ಲಿ, ಅಂದರೆ ನಾನಾ ವಿಷಯಗಳಾಗಿರ್ಬೋದು, ಅದು ಆಧ್ಯಾತ್ಮಿಕತೆ ಆಗಿರ್ಬೋದು, ಸಂಸ್ಕೃತಿ, ವಿಜ್ಞಾನ, ಸಂಶೋಧನೆ, ವೇದ, ಸಂಗೀತ, ಈ ಎಲ್ಲ ಸ್ತರಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿರುವ ವಿಶಿಷ್ಟ ಪ್ರತಿಭೆ ಅಂತಲೇ ಹೇಳ್ಬೋದು. ಇವರು ಈ ದಿನದ ನಮ್ಮ ಸಾಧಕರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಜಯಲಕ್ಷ್ಮಿ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಜಯಲಕ್ಷ್ಮಿಯವರೇ, ಸಾಧಕರು ಹಾದಿಯಲ್ಲಿ, ಈ ಒಂದು ಸಾಧನೆಯ ಹಾದಿಯಲ್ಲಿ ನಾವು ನಿಮ್ಮನ್ನು ಗುರುತಿಸ್ತಾ ಇದ್ದೀವಿ. ಏನನ್ಸುತ್ತೆ ನಿಮಗೆ? ತುಂಬ ಸಂತೋಷ ಮತ್ತು ಆನಂದದಾಯಕ ವಿಷಯ. ಯಾಕೆ ಅಂತಂದರೆ ನನ್ನ ಮೂಲ ವಿಷಯ ಆಹಾರ ವಿಜ್ಞಾನ. ಆಹಾರ ವಿಜ್ಞಾನದ ಸಂಶೋಧನೆ, ಸಂಗೀತವನ್ನು ಸಂಗೀತ ಚಿಕಿತ್ಸೆಗೆ ಅಳವಡಿಸಿದಂತಹ ಒಂದು ಸತ್ಪ್ರಯತ್ನ ಸಾಮವೇದದ ಮೂಲದಲ್ಲಿ, ಹಾಗೆ ಅಷ್ಟಾಂಗ ಚಿಕಿತ್ಸೆ, ಆಯುರ್ವೇದದ ಅಷ್ಟಾಂಗ ಚಿಕಿತ್ಸೆ, ಗೃಹ ಚಿಕಿತ್ಸೆ, ಹೀಗೆಲ್ಲ ಒಂದಕ್ಕೊಂದು ನೋಡಿದಾಗ ಎಲ್ಲವೂ ಪ್ರಕೃತಿಯ ಮೂಲದಲ್ಲಿ ಹಾಸುಹೊಕ್ಕಾಗಿ ಯಾವುದು ಫ್ರಾಗ್ಮೆಂಟ್ ಇಲ್ಲ, ಎಲ್ಲವೂ ಒಂದಕ್ಕೊಂದು ಬೆಸೆದಂತಹ ಒಂದು ಪ್ರಕೃತಿ ನಿಯಮ ಅನ್ನುವಂಥ ವಿಷಯವನ್ನು ಯಥಾವತ್ತಾಗಿ ವೈಜ್ಞಾನಿಕವಾಗಿ ಈ ಜನ್ಮದಲ್ಲಿ, ಈ ವಯಸ್ಸಲ್ಲಿ, ಈ ಫೇಸಲ್ಲಿ ಹೇಳುವಂಥ ಒಂದು ಸದಾವಕಾಶ ನನಗೆ ದೈವ, ಆ ಪ್ರಕೃತಿ ಮಾಡಿಕೊಡ್ತು. ಅದನ್ನು ಗುರುತಿಸಿ ನನಗೆ ನಾನಾ ಪ್ರಶಸ್ತಿಗಳು, ರೆಕಗ್ನೈಸ್ಡ್ ಅವಾರ್ಡ್ಸ್ ಎಲ್ಲ ಬಂತು. ಇದನ್ನೆಲ್ಲ ಗುರುತಿಸಿ ನಿಮ್ಮ ವಾಹಿನಿಯವರು ನನಗೆ ಸಾಧಕಿ ಅನ್ನುವಂತಹ ಒಂದು ಅತ್ಯಂತ ಸಹೃದಯದ ಬಿರುದನ್ನು ಕೊಟ್ಟಿದ್ದೀರಾ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಸ್ವಾಗತಿಸಿದ್ದೀರಾ. ನನಗೆ ಬಹಳ ಸಂತೋಷ ಆಗಿದೆ, ಪರಮಾನಂದ ಆಗಿದೆ. ಇದು ನನಗೋಸ್ಕರ ಅಲ್ಲ, ಈ ಸಾಧನೆ ಮಾಡಿದ ದೇಹ, ಮನಸ್ಸು, ನನ್ನ ಈ ಆತ್ಮದ ಎಲ್ಲ ಉದ್ಘೋಷ ಈ ಸಮಾಜಕ್ಕಾಗಿಯೇ ಅಂತ ಹೇಳಿಬಿಟ್ಟು ಈ ಕಾರ್ಯಕ್ರಮದಲ್ಲಿ ನಾನು ಇನ್ವಾಲ್ವ್ ಆಗಿರೋದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಖಂಡಿತ ಜಯಲಕ್ಷ್ಮಿಯವರ, ನೀವು ತುಂಬಾ ಸಾಧನೆಯನ್ನು ಮಾಡಿದ್ದೀರಾ. ಹಾಗೆ ನಾವು ನಿಮ್ಮನ್ನ ಸಾಧಕಿ ಅಂತ ಹೇಳಿ ಕೂಡ ಗುರುತಿಸಿದ್ದೀವಿ. ಹಾಗೆ ನೀವು ಒಂದು ನಡೆದು ಬಂದ ಹಾದಿಯಾಗಿತ್ತು. ಅಂದರೆ ನಿಮ್ಮ ಬಾಲ್ಯ ಹೇಗೆ ಶುರುವಾಯಿತು? ನೋಡಿ, ಬಾಲ್ಯ ನನಗೆ ತುಂಬ ಸುಮಧುರ. ನನ್ನ ಬಾಲ್ಯದಲ್ಲಿ ನನಗೆ ಕಷ್ಟ ಇಲ್ಲ. ಹಾಗೆ ಈ ಬಿದಿರಿನ ಮರ, ಬ್ಯಾಂಬೂ ಟ್ರೀ ನೆಟ್ಟಾಗೆ, ಈ ಗಂಧದ ಮರ ಹೀಗೆ ಬೆಳೆದು ಬರ್ತದೆ, ಅಷ್ಟು ಚಂದ ಮಾಡಿ. ನನ್ನ ವಿದ್ಯಾಭ್ಯಾಸನೇ ಇರಬಹುದು, ನನ್ನ ತಾಯಿ ತಂದೆಗಳ ಪ್ರೇಮ ಇರಬಹುದು, ನನ್ನ ಚಿಕ್ಕಪ್ಪಂದಿರ ಅಣ್ಣಗಳ ತಮ್ಮಗಳ ವಾತ್ಸಲ್ಯ ಇರಬಹುದು, ಪ್ರೇಮ ಇರಬಹುದು, ನನ್ನ ಗುರುದೇವನ
ನನ್ನ ಗುರುಗಳ ಒಂದು ಮಾರ್ಗದರ್ಶನ ಎಲ್ಲವೂ ಸಹ ನನಗೆ ಪರಮೋಚ್ಚವಾಗಿ ನನ್ನ ಬಾಲ್ಯದಲ್ಲಿ ನನಗೆ ಸಿಕ್ಕಿದೆ. ಆಗಿನ ಕಾಲದಲ್ಲಿ ಸ್ವಲ್ಪ ಸ್ಟ್ರಗ್ಲಿಂಗ್ ಇತ್ತು. ಈ ಥರ ಮೀಡಿಯಾಸ್ ಇರಲಿಲ್ಲ, ಮೊಬೈಲ್ ಫೋನ್ಗಳಿರಲಿಲ್ಲ, ಎಲ್ಲವೂ ಎಲ್ಲವೂ ಕಷ್ಟಪಟ್ಟೇ ಮಾಡಬೇಕಾಗಿತ್ತು. ಒಂದು ಸಂಗೀತಕ್ಕೆ ಹೋಗಬೇಕು ಅಂದರೆ, ಓದಬೇಕು ಅಂತಂದರೆ ಎಲ್ಲ ಸ್ವಲ್ಪ ಮೆಕ್ಯಾನಿಕಲ್, ಎಲ್ಲ ತುಂಬ ಸ್ಟ್ರೆಚ್ಡ್ ಟೈಮ್ ಬೇಕಾಗಿತ್ತು, ಹೆಚ್ಚು ಟೈಮ್ ಬೇಕಾಗ್ತಿತ್ತು. ಅದೆಲ್ಲವೂ ನನಗೆ ಬಹಳ ಚೆನ್ನಾಗಿ ಆ ಅವಕಾಶ ನನಗೆ ಬಾಲ್ಯದಲ್ಲೇ ನನಗೆ ಸಿಕ್ತು. ನನ್ನ ಮೂಲ ಚಿತ್ರದುರ್ಗ ಜಿಲ್ಲೆ, ಜಗಳೂರು ಅನ್ನುವಂಥ ತಾಲೂಕು ನನ್ನ ಜನ್ಮ. ನನ್ನ ತಂದೆ ಒಳ್ಳೆಯ ವೃತ್ತಿಯಲ್ಲೇ ಇದ್ದರು, ಒಳ್ಳೆಯ ಕೆಲಸದಲ್ಲೇ ಇದ್ದರು. ಹೀಗಾಗಿ ಆರ್ಥಿಕವಾದಂಥ ಮುಗ್ಗಟ್ಟು ನನ್ನ ಬಾಲ್ಯದಲ್ಲಿ ಇರಲಿಲ್ಲ. ನಾನು ಮಿಡ್ಲ್ ಕ್ಲಾಸ್, ಅಪ್ಪರ್ ಮಿಡ್ಲ್ ಕ್ಲಾಸ್ ಅಂತ ಹೇಳಬಹುದು. ಅಪ್ಪರ್ ಮಿಡ್ಲ್ ಕ್ಲಾಸ್ ಬ್ಯಾಕ್ಗ್ರೌಂಡಲ್ಲೇ ನಾನು ಬೆಳೆದೆ. ಎಲ್ಲ ಫೆಸಿಲಿಟೀಸ್ ಇತ್ತು, ಅದಕ್ಕೆ ಬೇಕಾದಂಥ ಎಮ್ಯುನಿಟೀಸ್ ಎಲ್ಲ ಇತ್ತು. ಹಾಗೆ ನನ್ನ ತಂದೆ ತಾಯಿಗಳು, ನನ್ನ ತಾಯಿ ಯಶೋಧ ಕೃಷ್ಣಮೂರ್ತಿ, ತಂದೆ ಕೃಷ್ಣಮೂರ್ತಿ. ನನಗೆ ಇಬ್ಬರು ಭ್ರಾತೃಗಳು, ವಿಜಯ್ ಕುಮಾರ್ ಆ್ಯಂಡ್ ಸುನೀಲ್ ಕುಮಾರ್ ಅಂಥೇಳಿ. ಆ್ಯಕ್ಚುಲಿ ಜಯ ವಿಜಯ ಸುಜಯ ಅಂಥೇಳಿ ಹೆಸರಿಟ್ಟಿದ್ರು. ನನ್ನ ತಮ್ಮ ಸ್ನೇಕ್ ಸುನೀಲ್ ಅಂತಲೇ ಫೇಮಸ್ ಇದ್ದಂಥ ಇವರು. ಹಾಗೆ ಈಗ ಅವರಿಲ್ಲ, ಐ ಲಾಸ್ಟ್ ಹಿಮ್ 5 years ಬ್ಯಾಕ್. ಸೊ ಅದ ಕಾರಣ ಅಣ್ಣ ತಮ್ಮಗಳ ಪ್ರೀತಿ, ಮತ್ತು ಮನೆಯಲ್ಲಿ ನಾನೊಬ್ಬಳೇ ಮಗಳು. ಆ ಒಂದು ಸೂಪರ್ ಏಗು ಯಾವಾಗಲೂ ಆವಾಗ ಸಣ್ಣ ಮಗು ಇದ್ದಾಗ ತುಂಬ ಇತ್ತು. ಹೀಗಾಗಿ ನನ್ನ ಚಿಕ್ಕಪ್ಪಗಳ ವಾತ್ಸಲ್ಯ, ನಾನು ಒಂದು ಸಂಗೀತ ಕಲಿಬೇಕು ಅಂದರೆ ಕರ್ಕೊಂಡು ಹೋಗಲಿಕ್ಕೆ, ಬರಲಿಕ್ಕೆ, ಟ್ಯೂಷನ್ಸು, ಮತ್ತು ಸ್ಕೂಲಲ್ಲೂ ಸಹ ಆಟ ಪಾಠ ಎಲ್ಲವೂ ಬಹಳ ಸಿಸ್ಟಮೆಟಿಕ್ ಆಗಿತ್ತು. ಹೇಗಿತ್ತು ಅಂತಂದರೆ, ನಾನು ಸಂಗೀತ ಕಲಿಬೇಕಾದ್ರೆ ನಾನು 12 ವರ್ಷ, ಟಿಲ್ ಮೈ 2nd PUC, ನಾನು ಉಪ್ಪಿನಕಾಯಿ ತಿಂದಿಲ್ಲ, ಕಾಫಿ ಟೀ ಕುಡಿಲಿಲ್ಲ. ಅಷ್ಟು ಸ್ಟ್ರಿಕ್ಟಾಗಿ ನನ್ನ ವಾಯ್ಸ್ ಕಲ್ಚರ್ ಮೇಂಟೈನ್ ಮಾಡಲಿಕ್ಕೆ ಸ್ಟ್ರಿಕ್ಟಾಗಿ ನನ್ನ ತಂದೆ ತಾಯಿ, ನನ್ನ ಪರ್ಟಿಕ್ಯುಲರ್ಲಿ ನನ್ನಮ್ಮ ಮಾನಿಟರ್ ಮಾಡಿದರು. ನನ್ನ ಗುರುಗಳು ಸಹ ಅದನ್ನು ಆಲ್ವೇಸ್ ಮಾನಿಟರ್ ಮಾಡೋರು. ಅವಳಿಗೆ ಎಷ್ಟು ತುಪ್ಪ ತಿಂತಾಳೆ, ಎಷ್ಟು ಉಪ್ಪಿನಕಾಯಿ. ಯಾಕಂದರೆ ಅವ್ರು ಹೇಳೋರು, ಇದು ತುಂಬ ಸುಮಧುರ ಧ್ವನಿ, ಇದು ದಿಸ್ ವಾಯ್ಸ್ ಶುಡ್ ಬಿ ಅಪ್ಸ್ಕೇಲ್ಡ್, ತುಂಬ ಚೆಂದ ಉಂಟು ಅವಾಗ ಹಾಗೆ ಅಂಥೇಳಿ. ನನ್ನ ಗುರುಗಳು ಮಹಾರಾಜರ ಆಸ್ಥಾನದಲ್ಲಿ ವಿದ್ವಾಂಸರಿದ್ದರು, ಮಣಿಸ್ವಾಮಿ ಅಂಥೇಳಿ. ಅವರು ನನಗೆ 4ನೇ ವರ್ಷದಿಂದಲೇ ನನ್ನ ಸಂಗೀತ ಅಭ್ಯಾಸ ಆರಂಭ ಆಯಿತು. ಸ್ಕೂಲಿಂಗ್, ಮ್ಯೂಸಿಕ್, ಗುರುಕುಲ ಸಿಸ್ಟಮಲ್ಲೇ ನಮಗೆ ಕಲಿಸಿದ್ದು. ಬೆಳಗಿನ ಜಾವ ನಾವು 4 ಗಂಟೆಗೆದ್ದು 2.5 ಗಂಟೆ ಅಭ್ಯಾಸ ಮಾಡಬೇಕಾಗಿತ್ತು. ಸಂಜೆ 1.5 ಗಂಟೆ ಅಭ್ಯಾಸ ಇತ್ತು. ಬೆಳಗ್ಗೆ ಎದ್ದ ತಕ್ಷಣ ಈಗಿನ ಮಕ್ಕಳ ಥರ ತಣ್ಣೀರಲ್ಲೇ ಬ್ರಷ್ ಮಾಡಬೇಕಾಗಿತ್ತು. ತಣ್ಣೀರಲ್ಲೇ ಅದು ನಮಗೆ ಹಾಲು, ಅರಿಶಿಣವೆಲ್ಲವೂ ಬೆಳಗ್ಗೆ ನಾವು ತಗೊಳ್ಳುವಂಥ ಒಂದು ಬ್ಯಾವರೇಜ್. ನಮಗೆ ಕಾಫಿ ಟೀ ನಾವು ಕುಡಿತಾನೆ ಇರಲಿಲ್ಲ, ವಾಯ್ಸ್ ಕ್ಲಾರಿಟಿ ಇರಬೇಕು ಅಂಥೇಳಿ ಪಂಚಮಶ್ರುತಿ ತಂಬೂರಿಯಲ್ಲಿ ಹೇಳ್ಕೊಡೋರು. ಅದು ನಮ್ಮ ಗುರುದೇವ ಹೇಗೆ ನನ್ನ ಐಡೆಂಟಿಫೈ ಮಾಡಿದರು ಅಂದರೆ, 3.5 ವರ್ಷ ಇರಬೇಕಾದ್ರೆ ಒಂದು ವಚನ ಸಾಹಿತ್ಯ ಅಂಥೇಳಿ ಕಾಂಪಿಟೇಷನ್ ಇತ್ತು. ನನ್ನ ಕಸಿನ್ ಶೈಲಜಾ ಅಂಥೇಳಿ, ಅವಳು ಯಾವಾಗಲೂ ಚೆನ್ನಾಗಿ ಹಾಡೋಳು. ಅವಳು ಫಸ್ಟ್ ಬರೋಳು, ನಾನು ಅವಳ ಜೊತೆಗೆ ಹೋಗ್ತಾಯಿದ್ದೆ. 3.5 ವರ್ಷ ಇದ್ದಾಗ ನಾನು ಹಾಡಲ್ಲಿ ಎಲ್ಲರಿಗಿನ್ನ ಚೆನ್ನಾಗಿ ಹೇಳಿಬಿಟ್ಟೆ. ಜಾತಿಹೀನನ ಮನೆಯ ಜ್ಯೋತಿಹೀನವೇ ಅಂಥೇಳಿ ಸರ್ವಜ್ಞನ ವಚನ ಹೇಳಿದಾಗ ನಮ್ಮ ಗುರುಗಳೇ ಜಡ್ಜ್ ಆಗಿ ಬಂದು, ಹಿ ವಾಸ್ ಅಸ್ಟಾನಿಶ್ಡ್. ಅಲ್ಲಿಗೆ ಫಸ್ಟ್ ಪ್ರೈಸ್ ಹೆಂಗೆ ಕೊಡೋದು, ಸಣ್ಣ 3.5 ವರ್ಷ, ನನಗೆ ಸ್ಪೆಷಲ್ ಪ್ರೈಸ್ ಕೊಟ್ಟರು. ಫಸ್ಟ್ ಪ್ರೈಸ್ ಬೇರೆಯವರಿಗೆ ಕೊಟ್ಟರು. ಸೊ ಆವಾಗಿಂದ ನನಗೆ ಗುರುಗಳು ಐಡೆಂಟಿಫೈ ಮಾಡಿ ನನ್ನ ಸಂಗೀತ ಕಲಿಕಾ ಕ್ರಮ 4 ವರ್ಷದಿಂದ ಆಯಿತು. ಹಾಗೆ ಅಭ್ಯಾಸ ಮಾಡಿದ್ದು. ಬೈ ದ ಏಜ್ ಐ ರೀಚ್ 12 years ನಾನು 3 ಗಂಟೆ ಕಚೇರಿ ಮಾಡುವಂಥ ಒಂದು ಕೆಪಾಸಿಟಿ ನನಗೆ ಬಂದಿತ್ತು. ಅದು ನನಗೂ ಆಶ್ಚರ್ಯ ಆಗ್ತದೆ. 4 ಗಂಟೆ ಅಭ್ಯಾಸ ಮಾಡಿದ್ದು, ಎಲ್ಲ ಕೀರ್ತನೆಗಳು, ಆ ಶೈಲಿ. ಮತ್ತು ನಾನು ಸಂಗೀತ ಕಲಿಬೇಕಾದ್ರೂ ನನ್ನ ಗುರುಗಳು ಅಬ್ಸರ್ವೇಷನ್ಗೆ ಕೂರಿಸೋರು. ನಾವು ಎಲ್ಲ ಪಾಠ ಆದಮೇಲೆ ಆ ಸ್ವರಶುದ್ಧಿ ಅಂತೂ ವಿಪರೀತವಾಗಿ ನನಗೆ ಮಾಡಿಸಿದ್ರು ಗುರುಗಳು. ಹಾಗೆಯೇ ಆ ಅಬ್ಸರ್ವೇಷನ್, ಭಾವೋದ್ವೇಗ, ಯಾವ ಚಕ್ರದಿಂದ ಆಲಾಪನೆ ಮಾಡುವಂಥದ್ದು, ಅವೆಲ್ಲವೂ ಬಹಳ ನಮ್ಮ ಅಬ್ಸರ್ವೇಷನ್. ಯಾವ ಕೀರ್ತನೆನೇ ಹೇಗೆ ಹಾಡಬೇಕು, ಇಲ್ಲಿ ಯಾವ ಭಾವ ಸೌಂದರ್ಯ ಉಂಟು, ಭಾಷಾ ಸೌಂದರ್ಯ ಉಂಟು, ಯಾವ ಜೀವಸ್ವರ ಉಂಟು, ರಾಗ ಸೌಂದರ್ಯ, ರಾಗಭಾವ, ಯಾವ ಸಮಯಕ್ಕೆ ಹೇಳಬೇಕು ಅನ್ನುವಂಥ ಅತ್ಯಂತ ಸಿಸ್ಟಮ್ಯಾಟಿಕ್ ಲರ್ನಿಂಗ್ ಪ್ರೋಸೆಸ್ ನನಗಾಯಿತು. ಟಿಲ್ ಐ ರೀಚ್ಡ್ 16.5 years, ಫ್ರಮ್ 4 to 16.5 years. ಮತ್ತು ಜೂನಿಯರ್ ಸೀನಿಯರ್ ಗ್ರೇಡಲ್ಲಿ ಟಾಪರಾಗಿ ಬಂದೆ. ವಿಜಯ ರಾಘವನ್ನವರು ಬಂದಿದ್ದರು, ಜಡ್ಜಾಗಿ ಬಂದಿದ್ದರು. ಅವರು ಹೇಳಿದ್ರು, ಯಾರು ಈ ಮಗುಗೆ ಎಕ್ಸಾಮ್ನರ್ ಆಗಿ, ಯಾರು ಈ ಮಗುಗೆ ಸಂಗೀತ ಕಲಿಸಿದ ಎಕ್ಸಾಮ್ ಒಳಗೆ. ಆಗೆಲ್ಲ ತುಂಬ ಸ್ಟ್ರಿಕ್ಟ್, ಹಾಗೆ ಎಕ್ಸಾಮ್ನರ್ಸ್ ಎಲ್ಲ ಹೇಳ್ತಾ ಇರಲಿಲ್ಲ. ನನ್ನ ಗುರುಗಳಿಗೆ ಅವ್ರ ಪರಿಚಯ ಇದ್ರೂ ಹೊರಗಡೆ ನಿಂತು ಇಂಥದ್ದೇ ನನ್ನ ಸ್ಟೂಡೆಂಟ್ ಅಂತ ಹೇಳಲಿಲ್ಲ ಅವರು. ಆ ಥರದ ಒಂದು ಅನುಭವಗಳು ಆ ಕಾನ್ಫಿಡೆನ್ಸ್ ನನ್ನ ಹೆಚ್ಚು ಮಾಡಿತು. ಇನ್ನು ಸ್ಕೂಲಿಂಗಲ್ಲಿ ನನ್ನ ಚಿಕ್ಕಪ್ಪ ಟ್ಯೂಷನ್ಸ್ ಹೇಳ್ಕೊಡೋರು. ಸ್ಕೂಲಲ್ಲೂ ಚೆನ್ನಾಗಿತ್ತು. ಬಟ್ ಈಗೆಲ್ಲ ಕಂಪ್ಯೂಟರೈಸ್ಡ್ ಆ ಥರ ಎಲ್ಲ. ಅದರಲ್ಲೇ ನಾನು ಆಲ್ವೇಸ್ ಐ ಯೂಸ್ ಟು ಗೆಟ್ ವೆರಿ ಗುಡ್ ಮಾರ್ಕ್, ಐ ಯೂಸ್ ಟು ಕಮ್ ಆ್ಯಸ್ ಟಾಪರ್, ಹಾಗೆಲ್ಲ ಇತ್ತು. ಅದಕ್ಕೆ ಯಾವುದಕ್ಕೂ ಅಟ್ಯಾಚ್ ಆಗಲಿಲ್ಲ ನಾನು. ಸ್ಕೂಲಿಂಗಲ್ಲೇ ಇರ್ಬೋದು, ಸಂಗೀತ ಇರ್ಬೋದು, ಅದು ವೆರಿ ಜಸ್ಟ್ ವಿತ್ ಡಿಟ್ಯಾಚ್ಮೆಂಟ್ ಆ್ಯಂಡ್ ವಿತ್ ಇನ್ವಾಲ್ವ್ಮೆಂಟ್. ನಾನು ಎಲ್ಲ ಪ್ರಕ್ರಿಯೆಯಲ್ಲಿ ಇನ್ವಾಲ್ವ್ ಆಗಿದ್ದೆ. ಹಾಗೆಯೇ ನಾನು 2nd PUC ಮುಗಿಸಿದ ಮೇಲೆ ನಾನು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ಗೆ
ನಾನು ಕಾಲೇಜಿಗೆ ಸೇರಿದೆ. ಅಲ್ಲಿಗೆ ನಂದು ಸುಮಾರು ವಿದ್ವತ್ತಿಗೆ ಬೇಕಾದಂಥ ಎಲ್ಲ ಸಂಗೀತ ಅಭ್ಯಾಸ ಮುಗಿದಿತ್ತು. ಪರೀಕ್ಷೆಗಳೆಲ್ಲ ಪಾಸ್ ಮಾಡಿದ್ದೆ. ನನಗೆ ಸ್ಪೆಷಲ್ ಪರ್ಮಿಷನ್ನು ಕರ್ನಾಟಕ ಗೌರ್ಮೆಂಟಿಂದ, ಯಾಕಂದರೆ ನನ್ನ ವಾಯ್ಸ್ ಕಲ್ಚರು, ನಾನು ಅಲ್ಲಿ ಪರ್ಫಾರ್ಮೆನ್ಸ್, ನನ್ನ ಮಾರ್ಕ್ಸ್, ನನ್ನ ಎಲ್ಲ ಬಂದಿದ್ದು ನೋಡಿ ನನಗೆ ಕರ್ನಾಟಕ ಗೌರ್ಮೆಂಟಿಂದ ಸೀನಿಯರ್ ಗ್ರೇಡಿಗೆ ಸ್ಪೆಷಲ್ ಪರ್ಮಿಷನ್ ಇತ್ತು. ಅವೆಲ್ಲ ನನ್ನ ಸೌಭಾಗ್ಯ, ಈ ಜನ್ಮದ ಸೌಭಾಗ್ಯ. 12 ವರ್ಷಕ್ಕೆ ಕಚೇರಿ ಮಾಡಿದೆ, 11.5 ವರ್ಷಕ್ಕೆ. ಅದು ನನ್ನ ಗುರುಗಳ ಎದುರಿಗೆ ಕೂತು ಅದನ್ನು ಕಚೇರಿ ಮಾಡೋದಂಥದ್ದು, ಹೀಗೆ ಹಾಡಬೇಕು ಅಂಥೇಳಿ. ಐ ಫೀಲ್ ಸೋ ಬ್ಲೆಸ್ಡ್ ವಿತ್ ದ್ಯಾಟ್. ಖಂಡಿತ ಜಯಲಕ್ಷ್ಮಿ ಅವರೇ, ನೀವು ಬೆಳೆದು ಬಂದ ಹಾದಿ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ವೀಕ್ಷಕರೇ ಒಂದು ಬ್ರೇಕ್ ತಗೊಳ್ಳೋಣ ಸಾಧಕರು ಕಾರ್ಯಕ್ರಮದಲ್ಲಿ. ಪಾನಿ ಸನಿ ಸರಿ ಗರಿ ಗಬನಿ ಬಬನಿ ಸನಿ ಗರಿ ಸರಿ ಸನಿ ಬನಿ ಬಗರಿ ಗಬನಿ ಸಸ ಪಪ್ಪ ಗರಿ ಸರಿ